ಸರ್ ಎಷ್ಟು ಅರ್ನ್ ಮಾಡಬಹುದು ಸರ್ ಒಂದು ಮಂತಿಗೆ? ಸರ್ ನೋಡಿ ಸರ್, ಇದು 50 ಇಂದ 60 ಸಾವಿರ ರೂಪಾಯಿ ಅರ್ನ್ ಮಾಡಬಹುದು. ಓಕೆ, ಡೈಲಿ 2,000 ರೂಪಾಯಿ ಅರ್ನ್ ಮಾಡ್ತೀವಿ. ಬಂದ್ಬಿಟ್ರೆ ಒಂದು ವಾರ ಟ್ರೈನಿಂಗ್ ಕೊಡ್ತೀವಿ ಸರ್. ಅವ್ರ ಕೈಲಿ ಥ್ರೆಡ್ ಹಾಕ್ಸ್ತೀವಿ, ಅವ್ರ ಕೈಲಿ ಆಪರೇಟ್ ಮಾಡಿಸ್ತೀವಿ. ಅವರು ರೆಡಿಯಾಗಿ ನಾನು ಓಕೆ ಸರ್ ನಾನು ರೆಡಿ ಇದ್ದೀನಿ, ನನಗೆ ಮಿಷಿನ್ ಕೊಡಿ ಅಂದ್ಮೇಲೆ ಮಿಷಿನ್ ಕೊಡ್ತೀವಿ. ಓಕೆ, ಇದು ನಮ್ಮ ಲೋಗೋ ನೀವು ಮಾಡಿದ್ರೆ ಬೇರೆ ಯಾವುದೇ ಡಿಸೈನ್ ಕೊಟ್ರೆ ನೀವು ಮಾಡ್ತೀರಾ? ಯಾವ್ದೇ ಡಿಸೈನ್ ಇದ್ರು ಮಾಡ್ತೀವಿ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ತುಂಬಾ ದೊಡ್ಡ ಅಮೌಂಟ್ ಆಗುತ್ತೆ. ಹಂಗಾಗಿ ಅವ್ರು ಒಂದ್ಸಲಿ ಅಮೌಂಟ್ ಕಟ್ಟಕ್ ಆಗಲ್ಲ ಅಂತ ಅಂದ್ರೆ ನಮ್ಮ ಹತ್ರ EMI ಆಪ್ಷನ್ಸ್ ಇದೆ. ಅದಲ್ದೆ ಈ ಮೆಷಿನ್ ಯಾವ ತರ ಯೂಸ್ ಆಗುತ್ತೆ ಅಂತ ಸರ್, ಇವಾಗ ಈ ಟಿ ಶರ್ಟ್ ಲೋಗೋಸ್ ಬಗ್ಗೆನೂ ತಿಳ್ಕೊಂಡ್ರಿ, ಆಮೇಲೆ ಬ್ಲೌಸ್ ಎಂಬ್ರಾಯ್ಡಿಂಗ್ ಹೆಂಗ್ ಆಗೋದು ಅಂತ ನೋಡಿದ್ರಿ, ಸ್ಯಾರಿಗೂ ಮಾಡ್ಬೋದು ಅಂತ ಹೇಳಿದ್ರಿ. ಇದ್ರಲ್ಲಿ ಇನ್ನೂ ಇನ್ಕ್ಲೂಡ್ ಏನಂತ ಅಂದ್ರೆ ಈ ತರ ಫೋಟೋ ಪಂಚಿಂಗ್ ನೀವು ಮಾಡ್ಬೋದು. ಹೌದು, ಮಿನ್ನಾರು ಮಾಡ್ಬೋದು, ವುಮೆನಾರು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ನೋಡಿ ಲೈವ್ ಆಗಿ ತಿಳ್ಕೊಳ್ಳಿ, ಒಂದಿನ ಫುಲ್ ರನ್ ಮಾಡಿ ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಬುಕ್ ಮಾಡಿ. ಬಟ್ ಯಾರು ಕೂಡ ಯೂಟ್ಯೂಬ್ ನೋಡಿ ಮೋಸ ಹೋಗಕ್ ಹೋಗ್ಬಾರ್ದು. ಮನೆ ನೋಡ್ಕೊಂತಾನೆ ಇದನ್ನು ಮಾಡಬಹುದು. ಖಂಡಿತ ಇದೆಲ್ಲ ಫುಲ್ ಆಟೋಮೆಟಿಕ್ ಇರೋದ್ರಿಂದ ನೀವು ಇದು ಮುಂದೆ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಸಿನೆಸ್ ಗಳು ಸೀಸನ್ ಮಾತ್ರ ಇರುತ್ತೆ, ನಮ್ಗೆ ಆತರ ಅಲ್ಲ. ಪ್ರತಿ ವರ್ಷನೂ ಪ್ರತಿ ತಿಂಗಳು ಕೂಡ ಸೀಸನ್. ಅಂದ್ರೆ ಎಷ್ಟು ಜಾಗ ಬೇಕಾಗುತ್ತೆ ಸರ್? ಇದು ಒಂದು 6 ಅಡಿ ಜಾಗ ಇದೆ. ನೀವು ಲೋಗೋಸ್ ನ ಕೂಡ ಈ ತರ ಮೆಷಿನ್ ಅಲ್ಲಿ ಪ್ರಿಂಟ್ ಮಾಡಿಸಬಹುದು. ಮುಂಚೆ ಆಕ್ಚುಲಿ ಕಸ್ಟಮರ್ ಗಳು ಹೆಂಗಂದ್ರೆ ಅವ್ರಿಗೆ ಕೆಲಸ ಇರ್ಲಿಲ್ಲ, ಮತ್ತೆ ಆದಾಯ ಇರ್ಲಿಲ್ಲ. ಈಗ ಟೈಲರ್ ಗಳು ತುಂಬಾ ಜನ ಇದ್ದಾರೆ, ಅವ್ರಿಗೆ ಅಷ್ಟೊಂದಂತ ಬಿಸಿನೆಸ್ ಇರ್ಲಿಲ್ಲ. ಇವಾಗ ನಮ್ಮ ಹತ್ರ ನಾವು ಫೋನ್ ಮಾಡಿದ್ರೆ ನಮ್ಮ ಹತ್ರ ಅವ್ರಿಗೆ ಮಾತಾಡೋದಕ್ಕೂ ಅಷ್ಟು ಟೈಮ್ ಇಲ್ಲ, ಅಷ್ಟು ಕಸ್ಟಮರ್ ಗಳು ಬಿಸಿ ಆಗಿದ್ದಾರೆ. ಬಿಸಿ ಆಗ್ಬಿಟ್ಟು. ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದಾರೆ? ನಾನಂತೂ ಸಖತ್ತಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ತಗೊಂಡ್ಬಂದಿದ್ದೀನಿ. ನೀವು ಯಾರಾದ್ರೂ ವುಮೆನ್ಸ್ ನೋಡ್ತಾ ಇರ್ಬೋದು ಅಥವಾ ಮೆನ್ಸ್ ನೋಡ್ತಾ ಇರ್ಬೋದು, ನೀವೇನಾದ್ರೂ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ 50,000 to 60,000 ಅರ್ನ್ ಮಾಡಬೇಕು ಅಂತಂದ್ರೆ, 50,000 ರಿಂದ 60,000 ಅರ್ನ್ ಮಾಡಬೇಕು ಅಂತಂದ್ರೆ ಆರಾಮಾಗಿ ನೀವು ಈ ಒಂದು ಮಷಿನ್ ನ ಕನ್ಸಲ್ಟ್ ಮಾಡ್ಬೋದು. RRR ಎಂಬ್ರಾಯ್ಡಿಂಗ್ ಮಷಿನ್ ಅಂತೇಳಿ ನಾನು ನಿಮಗೆ ಇಷ್ಟು ದಿನ ಪ್ರಮೋಟ್ ಮಾಡ್ತಾ ಇರುವಂತದ್ದು ಒಂದು ಒಳ್ಳೆ ಕೆಲಸನೇ ಅಥವಾ ನಿಮಗೆ ಜೆನ್ಯೂನ್ ಇರುವಂತ ಕಂಟೆಂಟ್ ಪ್ರಮೋಟ್ ಮಾಡ್ತಾ ಬಂದಿದ್ದೀನಿ. ನಾನು ಸುಮ್ಮನೆ ನಿಮಗೆ ಯೂಸ್ ಆಗದಿರುವಂತ ಕಂಟೆಂಟ್ ನಾನು ಯಾವತ್ತೂ ಪ್ರಮೋಟ್ ಮಾಡಿಲ್ಲ, ಪ್ರಮೋಟ್ ಮಾಡೋದು ಇಲ್ಲ, ಅದನ್ನ ನಾನು ಇನ್ಫ್ಲುಯೆನ್ಸ್ ಕೂಡ ಮಾಡೋದಿಲ್ಲ. ಇದು ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಯಾವ ತರ ಅದನ್ನ ಕಲಿತೀರಾ, ಅದನ್ನ ತಿಳ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಅರ್ನಿಂಗ್ಸ್ ಯಾವ ತರ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ನಿಮಗೆ ಎಷ್ಟು ಆರ್ಡರ್ ಸಿಗುತ್ತೆ, ಎಷ್ಟು ನೀವು ಅದನ್ನ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಅರ್ನಿಂಗ್ಸ್ ಡಿಪೆಂಡ್ ಆಗಿರುತ್ತೆ. ನಾನು ಹೇಳಿದ್ದು 50,000 ರಿಂದ 60,000, ನೀವು ಅದಕ್ಕಿಂತ ಜಾಸ್ತಿ ಕೂಡ ಅರ್ನ್ ಮಾಡ್ಬೋದು. ಆಕ್ಚುಲಿ ಈ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ನಿಮಗೆ ತುಂಬಾ ಜಾಗದ ಅವಶ್ಯಕತೆ ಕೂಡ ಇಲ್ಲ. ತುಂಬಾ ಕಡಿಮೆ ಜಾಗದಲ್ಲೇ ನೀವು ಆರಾಮಾಗಿ ನಿಮ್ಮ ಮನೆ ಕೆಲಸ ಮಾಡ್ಕೊಂತಾನೆ ಈ ಒಂದು ಬಿಸ್ನೆಸ್ ನ ನೀವು ಆರಾಮಾಗಿ ಮನೇಲೆ ಮಾಡ್ಬೋದು. ಅಂತ ಒಂದು ಆಪರ್ಚುನಿಟಿನ ನಾನು ನಿಮ್ಗೆ ಇವತ್ತು ತಗೊಂಡ್ಬಂದಿದ್ದೀನಿ. ಇದರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಸರ್ ಹತ್ರ ಕಂಪ್ಲೀಟ್ ಆಗಿ ತಿಳ್ಕೊಂತ ಹೋಗೋಣ. ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಚಾನಲ್ 40,000 ಹತ್ತಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ತಾ ಬರ್ತಾ ಇದೆ. ನೀವು ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಮುಂದೆ ನಾನು ಮಾಡುವಂತ ಯೂಸ್ಫುಲ್ ಕಂಟೆಂಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟ್. ಓಕೆ ಸರ್, ನಿಮ್ಮ ಶಾಪ್ಗೆ ಪರಿಚಯ ಮಾಡ್ಕೊಡಿ. ಓಕೆ, ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ. ನಮಸ್ತೆ, ನನ್ನ ಹೆಸರು ಹೇಮಂತ್ ಅಂತ, RRR ಮಾತಾಡೋದು. ನಮ್ದು ಆಕ್ಚುಲಿ ಸಿಂಗಲ್ ಎಂಬ್ರಾಯ್ಡರಿ ಮಿಷಿನ್ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ. ನಮ್ಮ ಬ್ರಾಂಚ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಬೊಮ್ಮನಹಳ್ಳಿಯಲ್ಲಿ BBMP ಆಫೀಸ್ ಆಪೋಸಿಟ್ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ. ನಮ್ದು ಶಾಪ್ ಆಲ್ಮೋಸ್ಟ್ ಒಂದು 3 to 4 years ಇಂದ ಬೆಂಗಳೂರಲ್ಲಿ ನಡೀತಾ ಇದೆ. ನಮ್ಮ ಶಾಪ್ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಬ್ರಾಂಚ್ ನಡೀತಾ ಇದೆ. ನಮ್ಮ ಬ್ರಾಂಚ್ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ 20 ಬ್ರಾಂಚಸ್ ಇದೆ. 20 ಬ್ರಾಂಚಸ್ ಇದೆ? ಹೌದು. ಓಕೆ ಸರ್, ಇದು ಬೆಂಗಳೂರಲ್ಲಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಇದು ಬೆಂಗಳೂರು ಮಾಡಿ ಆಲ್ಮೋಸ್ಟ್ 3 ವರ್ಷ ಆಗಿದೆ. 3 ವರ್ಷ ಆಯ್ತು. ಹೌದು. ಓಕೆ ಸರ್, ಕಸ್ಟಮರ್ ಯಾವ ತರ ಜೆನ್ಯೂನ್ ಆಗಿದ್ದೀರಾ ಸರ್ ನೀವು? ಸರ್, ಈಗ ಕಸ್ಟಮರ್ ಆಲ್ಮೋಸ್ಟ್ ನಾವು ಈಗ ಮುಂಚೆ ನಾವು ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಾವು 10 ಮೆಷಿನ್ ಸ್ಟಾರ್ಟ್ ಮಾಡಿದ್ದು. ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ 1,000 ಮೆಷಿನ್ಸ್ ಇದೆ. ಅಂದ್ರೆ 1,000 ಮೆಷಿನ್ ಅಲ್ಲೇ ಸೇಲ್ ಮಾಡಿದೀವಿ. 1,000 ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಮುಂಚೆ ಆಕ್ಚುಲಿ ಕಸ್ಟಮರ್ ಗಳು ಹೆಂಗಂದ್ರೆ ಅವ್ರಿಗೆ ಕೆಲಸ ಇರ್ಲಿಲ್ಲ, ಮತ್ತೆ ಆದಾಯ ಇರ್ಲಿಲ್ಲ. ಈಗ ಟೈಲರ್ ಗಳು ತುಂಬಾ ಜನ ಇದ್ದಾರೆ, ಅವ್ರಿಗೆ ಅಷ್ಟೊಂದಂತ ಬಿಸಿನೆಸ್ ಇರ್ಲಿಲ್ಲ. ಇವಾಗ ನಮ್ಮ ಹತ್ರ ನಾವು ಫೋನ್ ಮಾಡಿದ್ರೆ ನಮ್ಮ ಹತ್ರ ಅವ್ರಿಗೆ ಮಾತಾಡೋದಕ್ಕೂ ಅಷ್ಟು ಟೈಮ್ ಇಲ್ಲ, ಬಿಸಿ ಆಗ್ಬಿಟ್ಟಿದ್ದಾರೆ. ಹೌದು, ಖಂಡಿತ. ಓಕೆ ಸರ್, ಇದು ಮಷಿನ್ ಬಗ್ಗೆ ಬರ್ತೀನಿ. ಲೈಕ್ ಇದು ಮಷಿನ್ ಗೆ ಒಬ್ಬ ಸಾಮಾನ್ಯ ಜನರಿಗೆ ಒಂದು ಬಿಸ್ನೆಸ್ ಆಗ್ತಾರೆ ಅಂತಂದ್ರೆ ಅವ್ರಿಗೆ ಯಾವ ತರ ಇದು ಬೆನಿಫಿಷಿಯಲ್ ಆಗುತ್ತೆ? ಸರ್, ಈಗ ಬೆನಿಫಿಷಿಯಲ್ ನೋಡಿ, ಒಂದು ಮಹಿಳೆ ಮನೇಲಿ ಇದ್ಕೊಂಡು ಮಕ್ಕಳು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅಂದ್ರೆ ಮನೆ ನೋಡ್ಕೊಂತಾನೆ ಇದನ್ನು ಮಾಡಬಹುದು. ಖಂಡಿತ ಇದೆಲ್ಲ ಫುಲ್ ಆಟೋಮೆಟಿಕ್ ಇರೋದ್ರಿಂದ ನೀವು ಇದ್ರ ಮುಂದೆ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಇದ್ರ ಮುಂದೆ ಫಿಸಿಕಲ್ ಇರೋ ಅವಶ್ಯಕತೆ ಇಲ್ಲ. ಜಸ್ಟ್ ಎಲ್ಲ ಫಿಟ್ ಮಾಡ್ಬಿಟ್ರೆ ಆಟೋ ಕಲರ್ ಚೇಂಜ್ ಆಗುತ್ತೆ, ಆಟೋಮೆಟಿಕ್ ಟ್ರಿಮ್ ಆಗುತ್ತೆ. ಫುಲ್ಲಿ ಆಟೋಮೆಟಿಕ್ ಇರೋದ್ರಿಂದ ಮನೆಯಲ್ಲಿ ಒಂದು ಪಾರ್ಟ್ ಟೈಮ್ ಬೇಕಾದ್ರೂ ಮಾಡಬಹುದು, ಫುಲ್ ಟೈಮ್ ಬೇಕಾದ್ರೂ ಮಾಡಬಹುದು. ಇದಕ್ಕೆ ಬಂದು ಈ ಬಿಸ್ನೆಸ್ ಬಂದ್ಬಿಟ್ಟು ಯಾವ್ದೋ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಇವನೇ ಮಾಡ್ಬೇಕು ಅನ್ನೋದು ಏನಿಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಮೆನ್ ಆದ್ರೂ ಮಾಡಬಹುದು, ವುಮೆನ್ ಆದ್ರೂ ಮಾಡಬಹುದು. ಹೌದು, ಮೆನ್ ಆದ್ರೂ ಮಾಡಬಹುದು, ವುಮೆನ್ ಆದ್ರೂ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಮತ್ತೆ ಎಲ್ಲಿ ಬೇಕಾದ್ರೂ ಈ ಬಿಸ್ನೆಸ್ ಮಾಡಬಹುದು. ಅಂದ್ರೆ ಎಷ್ಟು ಜಾಗ ಬೇಕಾಗುತ್ತೆ ಸರ್? ಇದು ಒಂದು 6 ಅಡಿ ಜಾಗ ಇದ್ರೆ ಸಾಕು. ಅಂದ್ರೆ ಸಣ್ಣ ಜಾಗ ಇದ್ರೆ ಮಾಡಬಹುದು. ಸಣ್ಣ ಜಾಗ ಸರ್, ಈ ಬಿಸ್ನೆಸ್ ಗೆ ಒಂದು ಬೆಡ್ರೂಮ್ ಇಟ್ಕೊಂಡು ಬಿಸ್ನೆಸ್ ಮಾಡಬಹುದು ಸರ್. ಬೆಡ್ರೂಮ್ ಅಲ್ಲಿ ಜಾಗ ಇದೆಯಲ್ಲ, ಅಷ್ಟು ಜಾಗ ಸಾಕು. ಏನ್ ಮೊದಲು ಟೈಲರಿಂಗ್ ಮಷಿನ್ ಇಡ್ತಿದ್ರು? ಖಂಡಿತ ಅಷ್ಟೇ, ಟೈಲರಿಂಗ್ ಮಿಷಿನ್ ಇರ್ತಿದ್ದು ಸ್ವಲ್ಪ ದೊಡ್ಡದಿರ್ತಾ ಬಿಟ್ರೆ ಫುಲ್ ಎಲ್ಲ ಆಟೋಮೆಟಿಕ್ ಇರೋದ್ರಿಂದ ಏನ್ ಸಮಸ್ಯೆ ಇಲ್ಲ. ಇದಂತೂ ಇದರಲ್ಲಿ ತುಂಬಾ ಬೆನಿಫಿಟ್ ಅಂದ್ರೆ ಟೈಲರ್ ಗಳಿಗೆ ಏನಂದ್ರೆ, ಈಗ ಆಲ್ರೆಡಿ ಅವರು ಮಷಿನ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ. ಅಂತವ್ರು ಡಿಸೈನ್ ಮಾಡೋದಕ್ಕೆ ಮ್ಯಾನುವಲ್ ಒಬ್ರು ಇಟ್ಕೋಬೇಕು, ಅವನಿಗೆ 1,000 ರೂಪಾಯಿ ಕೊಡ್ಬೇಕು. ಹಂಗಾಗಿ ಅವ್ನು ಟೈಮ್ ಕಾಯ್ಬೇಕು. ಬೇರೆದ್ರಲ್ಲಿ ಮನಿ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಪ್ರತಿಯೊಂದು ಕೂಡ ಇದರಲ್ಲಿ ಆಟೋಮೆಟಿಕ್ ಇರೋದ್ರಿಂದ ಯಾರಿಗೂ ಸಮಸ್ಯೆನೇ ಇಲ್ಲ.
ಓಕೆ, ಅದ್ರ ಕಡೆ ಫುಲ್ ಗಮನ ಕೊಡುವಂತ ಅವಶ್ಯಕತೆ ಇಲ್ಲ. ಓಕೆ ಸರ್, ಫೈನಾನ್ಸಿಯಲ್ ವಿಚಾರಕ್ಕೆ ಬರ್ತೀನಿ. ಹೌದು ಸರ್, ಬೇಸಿಕ್ ಯಾವ ಮಾಡಲ್ ಇದೆ ಅಂತ ಸರ್ ಇದು? ಸರ್ ನಮ್ಮಲ್ಲಿ ನೋಡಿ, ಇದು ಬೇಸಿಕ್ ಮಾಡಲ್ ಇದೆ. ಈ ಮಷಿನ್ ಬಂದ್ಬಿಟ್ಟು ಈಗ ಫ್ರೇಮ್ ಸೈಜ್ ಬಂದ್ಬಿಟ್ಟು ಇದು 16x24 ಬರುತ್ತೆ. 16x24 ಇದು 16x24 ಬರುತ್ತೆ. ಇದನ್ನ ಬಂದ್ಬಿಟ್ಟು ಒಂದು ಬ್ಲೌಸ್ 4 ಟೈಮ್ ಹಾಕ್ಬೇಕು. 4 ಟೈಮ್ ಹಾಕ್ಬೇಕು. ಬೇಸಿಕ್ ಮಾಡಲ್ ಬಂದ್ರೆ 2.5 ಲಕ್ಷ ಸ್ಟಾರ್ಟ್ ಆಗುತ್ತೆ. 2.5 ಲಕ್ಷದಿಂದ 5 ಲಕ್ಷ ತನಕ ಇದೆ. 5 ಲಕ್ಷದವರೆಗೂ ಟಾಪ್ ಎಂಡ್ ಇದೆ. ಬಟ್ ಡಿಪೆಂಡ್ ಅಪಾನ್ ಮಾಡಲ್ಸ್. ಈಗ ಏನಾಗುತ್ತೆ ಅಂದ್ರೆ ಫ್ರೇಮ್ ಚೇಂಜ್ ಆಗುತ್ತೆ, ಹೆಡ್ ಚೇಂಜ್ ಆಗುತ್ತೆ. ಹಂಗಾಗಿ ನಾವು 2.5 ಲಕ್ಷದಿಂದ 5 ಲಕ್ಷ ತನಕ ಮಾತ್ರ ಮಿಷಿನ್ ಇಟ್ಕೊಂಡಿದೀವಿ. ಸರ್, ನಾವು 2.5 ಲಕ್ಷ ಮಿಷಿನ್ ಬಂದ್ಬಿಡೋಣ. ಇದು ಯಾವ ತರ ಯೂಸ್ ಇದೆ ಸರ್? ಸರ್ ಇದರಲ್ಲಿ ಫ್ಯೂಚರ್ 9 ನೀಡಲ್ ಇದೆ. ಫುಲ್ಲಿ ಆಟೋಮೆಟಿಕ್ ಇರುತ್ತೆ. ಇದು ಕೂಡ 9 ನೀಡಲ್ಸ್ ಬರುತ್ತೆ. ಇದು ಫುಲ್ಲಿ ಆಟೋಮೆಟಿಕ್. ಮೇನ್ ಫ್ರೇಮ್ ಸೈಜ್ ಚಿಕ್ಕದಾಗುತ್ತೆ. ಯಾಕಂದ್ರೆ ಜಾಗ ಚಿಕ್ಕದಿದೆ ಅಂತ ಅನ್ನೋರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಫುಲ್ಲಿ ಆಟೋಮೆಟಿಕ್ ಇರೋದ್ರಿಂದ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋರು ಇದನ್ನ ತಗೊಂಡು ಸ್ಟಾರ್ಟ್ ಮಾಡಬಹುದು. ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಮತ್ತೆ ಇದಕ್ಕೆ ಸಪೋಸ್ ಏನಂದ್ರೆ ಈಗ ನೋಡಿ 2.5 ಲಕ್ಷ 5 ಲಕ್ಷ ಅಂದ್ರೆ ಅದು ಕೂಡ ಇಸ್ ವೆರಿ ಬಿಗ್ ಅಮೌಂಟ್. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತುಂಬಾ ದೊಡ್ಡ ಅಮೌಂಟ್ ಆಗುತ್ತೆ. ಹಂಗಾಗಿ ಅವ್ರು ಒಂದ್ಸಲಿ ಅಮೌಂಟ್ ಕಟ್ಟಕ್ ಆಗಲ್ಲ ಅಂತ ಅಂದ್ರೆ ನಮ್ಮ ಹತ್ರ EMI ಆಪ್ಷನ್ಸ್ ಇದೆ. ಬರೀ 30% ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. 30% ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. 70% ನಾವು ಲೋನ್ ಕೊಡ್ತೀವಿ. ಇದಕ್ಕೆ ಜೊತೆಗೆ ನಮ್ಮ ಕೈಲಿ ನಮ್ಮ ಹತ್ರ ಅದು ಲೋನ್ ತಗೊಳಕ್ ಆಗಿಲ್ಲ ಅಂದ್ರೆ ಗವರ್ಮೆಂಟ್ ನಿಂದ ಮನೆ ಮುಖ್ಯಮಂತ್ರಿ ಅವರು PMHP ಲೋನ್ ಅಂತ ಮಾಡಿದ್ದಾರೆ. ಅದೊಂದು ತುಂಬಾ ಬೆನಿಫಿಟ್ ಆಗಿರೋ ಒಂದು ಬಿಸ್ನೆಸ್ ಸ್ಕೀಮ್. ಅದು ಮಹಿಳೆಯರಿಗೆ ಮಾಡಿರೋದು. ಆ ಸ್ಕೀಮ್ ಅಲ್ಲಿ ನೀವು ತಗೊಂಡ್ರೆ ನಿಮಗೆ ಅದರಲ್ಲಿ ಫುಲ್ಲಿ ಲೋನ್ ಸಿಗುತ್ತೆ. ಅದ್ರಲ್ಲಿ ಹೆಂಗಂದ್ರೆ 25 ಭಾಗ ನಮಗೆ ಸಬ್ಸಿಡಿ ಸಿಗುತ್ತೆ. 25 ಭಾಗ ಸಬ್ಸಿಡಿ ಸಿಗುತ್ತೆ. ಅದು ಗ್ರಾಮೀಣ ಮಹಿಳೆಯರಿಗೆ 30% ಸಿಗುತ್ತೆ. ಪಟ್ಟಣದವರಿಗೆ 25% ಸಿಗುತ್ತೆ. ಇದೊಂದು ಅವಕಾಶನ ಪ್ರತಿಯೊಂದು ಭಾರತೀಯರು, ಪ್ರತಿಯೊಂದು ಕನ್ನಡಿಗರು ಉಪಯೋಗಿಸ್ಬೇಕು. ಇದು ಕೆಲವರಿಗೆ ಗೊತ್ತಿಲ್ಲ. PMHP ಲೋನ್ ಅಂತ ಗೊತ್ತಿಲ್ಲ, ಮುದ್ರಾ ಲೋನ್ ಅಂದ್ರೆ ಗೊತ್ತಿಲ್ಲ, ವಿಶ್ವಕರ್ಮ ಅಂತ ಗೊತ್ತಿಲ್ಲ. ಇದರ ಒಂದು ಒಳ್ಳೊಳ್ಳೆ ಸ್ಕೀಮ್ ನ ಸರ್ಕಾರ ಮಾಡಿದೆ. ಈ ಸ್ಕೀಮ್ ಅಲ್ಲಿ ಬಂದ್ರೆ ನಮ್ಮ ಮಷಿನ್ ತಗೊಂಡವರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಓಕೆ ಸರ್, ಇನ್ ಕೇಸ್ ಏನಾದ್ರು ಪ್ರಾಕ್ಟಿಕಲ್ ಆಗಿ ತಗೊಳ್ಳೋದಾದ್ರೆ 2.5 ಲಕ್ಷ ಅಂತಂದ್ರೆ 25%. ಹೌದು. ಅಷ್ಟು ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಮಷಿನ್ ನಿಮ್ಮನೆ ಕೊಟ್ಬಿಡ್ತೀವಿ ನಾವು. ಅಂದ್ರೆ ಅಷ್ಟು ಕೊಟ್ಟರೆ ಸಾಕು, ಮಷಿನ್ ಬಂದ್ಬಿಡುತ್ತೆ. ಹೌದು, ಬಂದ್ಬಿಡುತ್ತೆ. ಸರ್, ಮಷಿನ್ ತಗೊಳ್ಳೋದ್ರ ಬಗ್ಗೆ ಬರ್ತೀನಿ ಇವಾಗ. ಹೌದು. ಲೈಕ್ ಇನ್ ಕೇಸ್ ಪರ್ಚೇಸ್ ಮಾಡ್ತಾರೆ ಕಸ್ಟಮರ್, ಯಾರಾದ್ರು ಬಂದು ಪರ್ಚೇಸ್ ಮಾಡ್ತಾರೆ, ಲೈಕ್ ಪ್ರೊಸೀಜರ್ ಯಾವ ತರ ಇರುತ್ತೆ, ಟ್ರೈನಿಂಗ್ ಯಾವ ತರ ಇರುತ್ತೆ? ಸರ್, ಈಗ ನೋಡಿ, ಯಾರೇ ಬಂದು ಪರ್ಚೇಸ್ ಮಾಡ್ಬೇಕು ಅನ್ನೋರು ಫಸ್ಟ್ ಬಂದು ಮಿಷಿನ್ ಲೈವ್ ಆಗಿ ನೋಡ್ಬೇಕು. ನೋಡಿ, ಯಾರು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿ ನೀವು ಮಿಷಿನ್ ಬುಕ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯೂಟ್ಯೂಬ್ಗೂ ಲೈವ್ ತುಂಬಾ ಡಿಫರೆನ್ಸ್ ಇರುತ್ತೆ. ನಾವು ಯೂಟ್ಯೂಬ್ ಅಲ್ಲಿ ಹೇಳಿದೀವಿ, ಸಾರ್ ಮಾತಾಡ್ಬಿಟ್ರು, ನಾವು ನೋಡ್ಬಿಟ್ಟು ಬುಕ್ ಮಾಡ್ಬಿಟ್ಟು ತಗೊಂಡ್ಬಿಟ್ಟು ಮೋಸ ಹೋದ ಅನ್ನೋದು ಬೇಡ. ನಮ್ಮ ಪ್ರತಿಯೊಂದು ನಮ್ಮ ನೋಡ್ತಾರೆ ನಮ್ಮ ವೀಕ್ಷಕರು ಏನಪ್ಪ ಅಂದ್ರೆ ವಿಸಿಟ್ ಮಾಡಿ ದಯವಿಟ್ಟು. ಇಲ್ಲಿ ಅಂತ ಅಲ್ಲ, ಈಗ ನಮ್ದು ಹುಬ್ಳಿಯಲ್ಲಿ ಇದೆ, ಮೈಸೂರಲ್ಲಿ ಇದೆ, ಈಗ ನೆಕ್ಸ್ಟ್ ಬೆಳಗಾಂ ಮಾಡ್ತಾ ಇದೀವಿ. ಪ್ರತಿಯೊಂದು ಕಸ್ಟಮರ್ ಗಳು ಕೂಡ ಬಂದು ಮಷಿನ್ ನೋಡಿ ಲೈವ್ ಆಗಿ ತಿಳ್ಕೊಳ್ಳಿ. ಒಂದಿನ ಫುಲ್ ರನ್ ಮಾಡಿ ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಬುಕ್ ಮಾಡಿ. ಬಟ್ ಯಾರು ಕೂಡ ಯೂಟ್ಯೂಬ್ ನೋಡಿ ಮೋಸ ಹೋಗಕ್ ಹೋಗ್ಬೇಡಿ. ಆ ತರ ಒಂದು ಆಪ್ಷನ್ ಕೂಡ ಇದೆ ಸರ್. ಅದು ನನ್ನ ವೀಕ್ಷಕರಿಗೆ ಅದನ್ನೇ ಹೇಳ್ತೀನಿ. ಖಂಡಿತ ನಾನು ಯಾರೊಬ್ರು ಪ್ರಮೋಟ್ ಮಾಡ್ತಾರೆ ಅಂತ ತಕ್ಷಣ ನಂಬೋದಲ್ಲ. ಅದನ್ನ ಬಂದು ಪ್ರಾಕ್ಟಿಕಲ್ ಆಗಿ ನೋಡ್ಬಿಟ್ಟು ನೀವು ನಮ್ಗೆ ಸಾಧ್ಯ ಇದೆಯಾ, ಮಾಡಕ್ಕಾಗಲ್ಲ ಅಂತ ನೋಡಿ ದಯವಿಟ್ಟು ಆಮೇಲೆ ಬುಕ್ ಮಾಡಿ. ಬಿಗ್ ಅಮೌಂಟ್, ಚಿಕ್ಕ ಅಮೌಂಟ್ ಅಲ್ಲ. ಈಗ ಯಾರೊಬ್ರು ಕೆಲವರು ಹೇಳ್ತಾರೆ, ಈ ಕೆಲ್ಸಕ್ಕೆ ಬರ್ದಾರೆ ಹೇಳ್ತಾರೆ, ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ ಮಾತಾಡ್ತಾರೆ, ಎಲ್ಲ ಫೇಕ್ ಈ ತರ. ಅದೆಲ್ಲ ಫೇಕ್ ಇರ್ಬೋದಿಲ್ಲ ಅಂತಲ್ಲ, ಬಟ್ ನಮ್ಮಲ್ಲಿ ಆತರ ಇಲ್ಲ. ನಮ್ಮ ಹತ್ರ ಎಲ್ಲ ಜುನಿನೇ ಇರುತ್ತೆ. ನೀವು ಬಂದು ನೋಡಿ, ರನ್ ಮಾಡಿ, ನಿಮ್ಗೆ ಸಾಧ್ಯವಾದ್ರೆ ಬೇಕು ಅನ್ಸಿದ್ರೆ ಬುಕ್ ಮಾಡಿ, ಇಲ್ಲಾಂದ್ರೆ ಬೇಡ. ಅದ್ರ ಬಗ್ಗೆ ನಾವೇನು ಫೋರ್ಸಬಲ್ ಇಲ್ಲ. ಬಟ್ ಇದೊಂದು ಮಹಿಳೆಯರಿಗೆ ಒಂದು ಒಳ್ಳೆ ಅವಕಾಶ ನೋಡಿ. ಇದಕ್ಕೆಂದ್ರೆ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ, ಯೂಸ್ ಮಾಡಿ. ಈಗ ನೋಡಿ, ಒಂದು ಮನೇಲಿ ಇಬ್ರು ದುಡಿದ್ರೆ, ಒಂದು ಎಕ್ಸಾಂಪಲ್ ನಾನು ತಗೊಳ್ಳೋದಾದ್ರೆ ಸರ್, ಎಷ್ಟು ಅರ್ನ್ ಮಾಡಬಹುದು ಸರ್ ಒಂದ್ ಮಂತ್ ಗೆ? ಸರ್ ನೋಡಿ ಸರ್, ಇದು 50 ರಿಂದ 60 ರೂಪಾಯಿ ಅರ್ನ್ ಮಾಡಬಹುದು. ಡೈಲಿ 200 ರೂಪಾಯಿ ಅರ್ನ್ ಮಾಡಬಹುದು ಸರ್. ಡೈಲಿ 200 ರೂಪಾಯಿ ಅಂದ್ರೆ ಒಂದು ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ ಯಾವ ತರ ಸರ್? ಸರ್, ಈಗ ನೋಡಿ, ಒಂದು ಬ್ಲೌಸ್ ಮಾಡೋದಕ್ಕೆ ಮಿನಿಮಮ್ 500 ರೂಪಾಯಿ ಚಾರ್ಜ್ ಮಾಡ್ತೀವಿ. ಹೌದು, 4 ಬ್ಲೌಸ್ ಮಾಡಬಹುದು. ಒಂದು ಬ್ಲೌಸ್ 2 ಅವರ್ಸ್ ರನ್ ಆಗುತ್ತೆ. 8 ಅವರ್ಸ್ ರನ್ ಆದ್ರೆ 4 ಬ್ಲೌಸ್ ಆಯ್ತು, ರೆಡಿ ಆಯ್ತು. 200 ರೂಪಾಯಿ ಬಂತು. ಇದ್ರಲ್ಲಿ ಖರ್ಚು ಕೂಡ ತುಂಬಾ ಕಡಿಮೆ ಇರುತ್ತೆ. ಇದ್ರಲ್ಲಿ 90% ಲಾಭ. ಬಟ್ ಇನ್ವೆಸ್ಟ್ಮೆಂಟ್ ಮಷಿನ್ ಜಾಸ್ತಿ ಇರುತ್ತೆ. ಅದು ರಾ ಮೆಟೀರಿಯಲ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇರುತ್ತೆ. ಒಂದ್ಸಲ ಅದ್ರದ್ದು ಏನಾದ್ರು ಇನ್ವೆಸ್ಟ್ಮೆಂಟ್ ತೆಗೆದ್ಬಿಟ್ರೆ ನಾವು ಮುಗೀತು. ಇನ್ನು ಲೈಫ್ ಟೈಮ್ ನಮಗೆ ಫ್ರೀ ಇರುತ್ತೆ. ಮಷಿನ್ ಲೈಫ್ ಕೂಡ 25 ಇಯರ್ಸ್ ಲೈಫ್ ಇದೆ. ಓಕೆ ಸರ್, ಇದು ಒಂದ್ಸಲ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಾರೆ, ಅದ್ರದ್ದು ಗ್ಯಾರಂಟಿ ವಾರಂಟಿ ಲೈಕ್ ಆತರ? ಸರ್, 1 ಇಯರ್ ವಾರಂಟಿ ಇದೆ, 1 ಇಯರ್ ಫ್ರೀ ಸರ್ವಿಸ್ ಇದೆ. ಮತ್ತೆ ಏನೇ ಸ್ಪೇರ್ ಪಾರ್ಟ್ಸ್ ಹೋದ್ರು ಕೂಡ 1 ಇಯರ್ ನಾವು ಫ್ರೀ ಆಗಿ ಚೇಂಜ್ ಮಾಡಿ ಕೊಡ್ತೀವಿ. ನಿಮ್ದೇ ಜವಾಬ್ದಾರಿ? ನಮ್ದೇ ಜವಾಬ್ದಾರಿ ಇರುತ್ತೆ. ಈಗ ನೋಡಿ, ಸರ್ವಿಸ್ ಕೂಡ ನಮ್ದು ಆಲ್ ಓವರ್ ಕರ್ನಾಟಕ ಫ್ರೀ ಸರ್ವಿಸ್ ಇದೆ. ಫ್ರೀ ಸರ್ವಿಸ್ ಕೂಡ. ಈಗ ಇದನ್ನ ಯಾರು ಬಂದು ಒತ್ಕೊಂಡು ನಮ್ಮ ಆಫೀಸ್ ತರೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗೆ ಬಂದು ಅಲ್ಲೇ ಸರ್ವಿಸ್ ಮಾಡಿ ಕೊಡ್ತೀವಿ. ಓಕೆ, ನಮ್ಮ ಸರ್ವಿಸ್ ಟೀಮ್ ಸಪರೇಟ್ ಆಗಿದೆ, ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿ ಕೊಡ್ತೀವಿ. ಹಂಗಾಗಿ ಸರ್ವಿಸ್ಗೂ ಭಯಬೀಳೋ ಅವಶ್ಯಕತೆ ಇಲ್ಲ, ಮಾರ್ಕೆಟಿಂಗ್ ಭಯಬೀಳೋ ಅವಶ್ಯಕತೆ ಇಲ್ಲ. ಮಾರ್ಕೆಟಿಂಗ್ ಕೂಡ ತುಂಬಾ ಈಸಿ ಸರ್. ಅಕ್ಕಪಕ್ಕದ 4-5 ಟೈಲರ್ ಶಾಪ್ಗಳನ್ನ ವಿಸಿಟ್ ಮಾಡ್ಬಿಟ್ಟು ನಾವು ಈ ತರ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಆರಾಮಾಗಿ ಇವಾಗ ಟೈಲರಿಂಗ್ ಅವರೇ ಡಿಸೈನ್ ಕೊಟ್ಬಿಡ್ತಾರೆ. ಹಂಗಾಗಿ ಮಾರ್ಕೆಟಿಂಗ್ ಈಸಿ ಇರುತ್ತೆ, ಸರ್ವಿಸ್ ಕೂಡ ಈಸಿ ಇರುತ್ತೆ, ಮತ್ತೆ ಡಿಮ್ಯಾಂಡ್ ಕೂಡ ಇದೆ. ನೋಡಿ, ಈ ಬಿಸ್ನೆಸ್ ಸರ್ ಎವರ್ ಗ್ರೀನ್ ಬಿಸ್ನೆಸ್. ತಿಂಗಳಲ್ಲಿ ವರ್ಷದಲ್ಲಿ 12 ತಿಂಗಳು ಕೂಡ ನಮ್ದು ರನ್ ಆಗುತ್ತೆ. ಯಾಕೆಂದ್ರೆ ಇದು ಕೆಲವೊಂದು ಬಿಸ್ನೆಸ್ ಗಳು ಸೀಸನ್ ಮಾತ್ರ ಇರುತ್ತೆ. ನಮ್ದು ಆತರ ಅಲ್ಲ, ಪ್ರತಿ ವರ್ಷನೂ ಪ್ರತಿ ತಿಂಗಳು ಕೂಡ ಸೀಸನ್.
ಅಂದ್ರೆ ಇದು ಡಿಸೈನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ upgrade ಇರುತ್ತೆ, ಹೌದು ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಹಂಗಾಗಿ ಏನು ಅವಶ್ಯಕತೆ ಭಯ ಇಲ್ಲ ಸರ್. ಓಕೆ ಸರ್, ಇದು ಬೇಸಿಕ್ ವೇರಿಯಂಟ್ ಅಂತ ಹೇಳಿದ್ರೆ ಇದು ಟಾಪ್ ವೇರಿಯಂಟ್ ಅಂತ. ಸರ್ ಈಗ ನೋಡಿ ಟಾಪ್ ವೇರಿಯಂಟ್ ಅಂದ್ರೆ ಇದು ಕ್ಲಾಸಿಕ್ ಮಾಡೆಲ್ ಅಂತ, ಇದು 20x32 ಬರುತ್ತೆ ಫ್ರೇಮ್ ಸೈಜ್. ಇದರಲ್ಲಿ ಹಿಂಗೆ ಅಂದ್ರೆ ಒಂದ್ಸಲಿ ಫಿಟ್ ಮಾಡಿ ಫ್ರಂಟ್ ಬ್ಯಾಕ್ ಬರುತ್ತೆ, ಇನ್ನೊಂದ್ಸಲಿ ಫಿಟ್ ಮಾಡಿ 2 ಸ್ಲೀವ್ ಬರುತ್ತೆ. ಇದ್ರ ಜೊತೆ ಟಾಪ್ ವೇರಿಯಂಟ್ ಫ್ಯೂಚರ್ ಮಾಡೆಲ್ ಅಂತ ಬರುತ್ತೆ. ಫ್ಯೂಚರ್ ಮಾಡೆಲ್ ಅದು 20x32 20x48 ಬರುತ್ತೆ. ಹಂಗಾಗಿ ಅದು ಕುರ್ತೀಸು ಲೆಹಂಗಾಸ್ ಯೂಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಜೊತೆಗೆ ಇದು ಡಬಲ್ ಹೆಡ್, ಇದು ನಮ್ದು 2 ಹೆಡ್ ಬರುತ್ತೆ, ಡಬಲ್ ಹೆಡ್ ಬರುತ್ತೆ. ಡಬಲ್ ಹೆಡ್ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ ಈಗ 2 ಹ್ಯಾಂಡ್ಸ್ ಅಟ್ ಟೈಮ್ ಬಂದ್ಬಿಡುತ್ತೆ. ಇದ್ರಿ ಈ ಮಾಡೆಲ್ಗೂ ಅಥವಾ ಈ ಮಾಡೆಲ್ಗೂ ಡಿಫರೆನ್ಸ್ ಏನು ಸರ್ ಇದೆ? ಸರ್ ಇದು ಸಿಂಗಲ್ ಹೆಡ್ ಸರ್, ಇದು ಡಬಲ್ ಹೆಡ್. ಓಕೆ ಸರ್, ಸಿಂಗಲ್ ಹೆಡ್ ಇದರಲ್ಲಿ ಸಿಂಗಲ್ ಹೆಡ್ ಏನಂದ್ರೆ ನೋಡಿ, ಈಗ ಒಂದು ಬ್ಲೌಸ್ ಮಾಡಬೇಕು ಇದರಲ್ಲಿ 2 ಟೈಮ್ ಫ್ರೇಮ್ ಹಾಕ್ಬೇಕು. ಬಟ್ ಒಂದ್ಸಲಿ ಬ್ಯಾಕ್ ಒಂದ್ಸಲಿ ಫ್ರಂಟ್ ಮತ್ತೆ ಇನ್ನೊಂದ್ಸಲಿ 2 ಸ್ಲೀವ್ ಓಡುತ್ತೆ. ಬಟ್ ಇದರಲ್ಲಿ ಒಂದು ಬ್ಲೌಸ್ ಮಾಡೋದಕ್ಕೆ ಸಪೋಸ್ 2 hours ಆದ್ರೆ ಇದರಲ್ಲಿ 1.5 hour ಒಂದು ಬ್ಲೌಸ್ ಕಂಪ್ಲೀಟ್ ಆಗುತ್ತೆ. ಯಾಕೆಂದ್ರೆ 2 ಹೆಡ್ ಇದೆ, ಅಟ್ ಟೈಮ್ ರನ್ ಆಗುತ್ತೆ. ಅಂದ್ರೆ 2 ಟೈಮ್ ಒಂದೇ ಟೈಮ್ ಓಡುತ್ತೆ. 2 ಸ್ಲೀವ್ ನಿಮ್ಗೆ ಈಗ ಅದ್ರಲ್ಲಿ 1 ಸ್ಲೀವ್ ಓಡಿಸೋದಕ್ಕೆ 1 hour ಅಂದ್ರೆ ಇದರಲ್ಲಿ 1 ಸ್ಲೀವ್ ಬಂದ್ಬಿಟ್ಟು ½ hour ಓಡ್ಬಿಡುತ್ತೆ, ಒಂದು ಫುಲ್ 2 ಸ್ಲೀವ್ ಸೇರಿಸಿ. ಫಾಸ್ಟ್ ಆಗಿ ಓಡುತ್ತೆ. ಮತ್ತೆ ಒಂದ್ಸಲ 2 ವರ್ಕ್ ಆಗುತ್ತಲ್ಲ, ಹಂಗಾಗಿ ನಿಮಗೆ ಪ್ರೊಡಕ್ಷನ್ ಫಾಸ್ಟ್ ಬರುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಲೈಕ್ ಇವಾಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಲೈಕ್ ಇದು ಬೇಸಿಕ್ ಸೆಟಪ್ ಆಗ್ಲಿ, ಇದು ಡಿಸೈನ್ ಮಾಡೋದಾಗ್ಲಿ, ಸೆಟಪ್ ಮಾಡೋದಾಗ್ಲಿ ಎಲ್ಲ ಯಾವ ತರ ಟ್ರೈನಿಂಗ್ ಸರ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬಂದು ನೋಡಿದಾಗ ನಮ್ಮ ಹತ್ರ ಸರ್ವಿಸ್ ನಮ್ಮ ಹತ್ರ ಟ್ರೈನಿಂಗ್ ಟೀಮೇ ಇದೆ. ಅವ್ರು ಬಂದು ನಿಮಗೆ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಮಾರ್ಕಿಂಗ್ ಯಾವ ತರ ಮಾಡ್ಬೇಕು. ಒಂದ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದ್ ಮಹಿಳೆ ಇರ್ತಾರೆ, ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಲೈಕ್ ಬೇಸಿಕ್ ನೋಡ್ತಾರೆ, ಫಸ್ಟ್ ಟೈಮ್ ನೋಡ್ತಾರೆ, ಲೈಕ್ ಏನಿದು ಇಷ್ಟೆಲ್ಲ ನೀಡಲ್ಸ್ ಅದೆಲ್ಲ ಅವ್ರಿಗೆ ಅನ್ಸ್ಬಿಡುತ್ತೆ. ಅವ್ರಿಗೆ ಯಾವ ತರ ಕನ್ವೆ ಮಾಡ್ತೀರಾ? ಲೈಕ್ ಸರ್ ಈಗ ನಾವು ಅವ್ರಿಗೆ ಇಲ್ಲಿಗೆ ಬಂದ್ಬಿಟ್ರೆ 1 ವಾರ ಟ್ರೈನಿಂಗ್ ಕೊಡ್ತೀವಿ ಸರ್. ಅವ್ರ ಕೈಲಿ ಥ್ರೆಡ್ ಹಾಕ್ಸ್ತೀವಿ, ಅವ್ರ ಕೈಲಿ ಆಪರೇಟ್ ಮಾಡಿಸ್ತೀವಿ. ಅವರು ರೆಡಿಯಾಗಿ ನಾನು ಓಕೆ ಸರ್ ನಾನು ರೆಡಿ ಇದ್ದೀನಿ, ನನಗೆ ಮಿಷಿನ್ ಕೊಡಿ ಆಮೇಲೆ ಮಿಷಿನ್ ಕೊಡ್ತೀವಿ, ಇಲ್ಲ ಕೊಡಲ್ಲ. ಓಕೆ, ಅವ್ರು ಇಲ್ಲೇ ರೆಡಿ ಆಗ್ಬಿಡ್ಬೇಕು. ಅವ್ರಿಗೆ ಒಬ್ಬರನ್ನ ಬಿಟ್ಟು ಆಪರೇಟ್ ಮಾಡಿಸ್ತೀವಿ. ಅವ್ರದೇ ಬಟ್ಟೆ ತರಬಹುದು, ಅವರೇ ಆಪರೇಟ್ ಮಾಡ್ಕೋಬಹುದು. ಅವ್ರಿಗೆ ಸರ್ ನಾನು ಓಕೆ ನಾನು ರೆಡಿ ಆಗಿದ್ದೀನಿ, ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದ್ರೆ ಮಾತ್ರ ಮಿಷಿನ್ ಕೊಡ್ತೀವಿ, ಇಲ್ಲ ಕೊಡಲ್ಲ. ಯಾಕೆ ಅಂತಂದ್ರೆ ಇದು ದೊಡ್ಡ ಅಮೌಂಟ್ ಆಗುತ್ತಲ್ಲ. ಹೌದು, ಖಂಡಿತ ಇಲ್ಲ ಸರ್, ಕೊಡಲ್ಲ. ಆ ತರ ಇದ್ರೆ ನಾವು ಬೇರೆ ಕ್ಯಾನ್ಸಲ್ ಮಾಡ್ತೀವಿ. ಸರ್ ಇವಾಗ ಮನೆಗೆ ತಗೊಂಡು ಹೋಗಿರ್ತಾರೆ, ಲೈಕ್ ರನ್ ಆಗ್ತಾ ಇರುತ್ತೆ, ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುತ್ತೆ. ಒಂದ್ ಪ್ರಾಬ್ಲಮ್ ಏನಾದ್ರು ಬರುತ್ತೆ, ಲೈಕ್ ಗೊತ್ತಾಗಿರಲ್ಲ ಅಥವಾ ಎಷ್ಟೇ ತಿಳ್ಕೊಂಡಿದ್ರು ಲೈಕ್ ಆ ಟೈಮಲ್ಲಿ ಯಾವ ತರ ಸೊಲ್ಯೂಷನ್ ಕೊಡ್ತೀವಿ? ಸರ್ ನಮ್ಮ ಹತ್ರ ಒಂದು ವಿಡಿಯೋ ಕಾಲ್ ಟೀಮ್ ಇಟ್ಟಿದ್ವಿ ಸರ್, ಸರ್ವಿಸ್ ಟೀಮ್ ಇದೆ. ಏನೇ ಫಸ್ಟ್ ಪ್ರಾಬ್ಲಮ್ ಮಾಡ್ಕೊಂಡು ವಿಡಿಯೋ ಕಾಲ್ ಆಕ್ಸೆಸ್ ಮಾಡ್ತೀವಿ. ವಿಡಿಯೋ ಕಾಲ್ ಸಾರ್ಟ್ ಆಗಿಲ್ಲ ಅಂದ್ರೆ ವಿತಿನ್ 24 hours ನಮ್ಮ ಇಂಜಿನಿಯರ್ ಮನೆಗೆ ಬರುತ್ತೆ, ಸಾರ್ಟ್ ಮಾಡಿ ಕೊಡ್ತಾರೆ. ಓಕೆ, ಕರ್ನಾಟಕದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಪ್ರಾಬ್ಲಮ್ ಅಂದ್ರೂ ಆರಾಮಾಗಿ ನೀವು ಸರ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಪ್ರಾಬ್ಲಮ್ ಇದ್ರು ಕೂಡ ಏನೇ ಇದ್ರು ಕೂಡ ಅಟೆಂಡ್ ಮಾಡಿ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ. ಓಕೆ ಸರ್, ಇದು ಇವಾಗ EMI ಫೆಸಿಲಿಟಿ ಅಂತ ಹೇಳಿದ್ರೆ ಲೈಕ್ ಎಷ್ಟು ಕಟ್ಟೋ ತರ ಮಾಡ್ಕೊಡ್ತೀರಾ ಸರ್? ಸರ್ ಡಿಪೆಂಡ್ ಅಪಾನ್ ಡೌನ್ ಪೇಮೆಂಟ್. ಈಗ ಅವರು ಎಷ್ಟು ಡೌನ್, ಈಗ 25% ಡೌನ್ ಪೇಮೆಂಟ್ ಹೇಳಿದೀವಿ, 25% ಡೌನ್ ಪೇಮೆಂಟ್ ಕಟ್ಟಿದ್ರೆ ಅವ್ರು ಎಷ್ಟು ವರ್ಷ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಮಷಿನ್ ಇಷ್ಟ ಆಗುತ್ತೆ, ಬಿಸ್ನೆಸ್ ಕೂಡ ಇಷ್ಟ ಆಗುತ್ತೆ, ಖಂಡಿತ ಅದು ರಿವ್ಯೂ ನೋಡಿರ್ತಾರೆ, ಲೈಕ್ ಈ ತರ ಬಿಸ್ನೆಸ್ ಮಾಡಬಹುದು ಕಲ್ತಿರ್ತಾರಲ್ಲ ಚೆನ್ನಾಗಿ, ನಾವು ಇವಾಗ ಇನ್ವೆಸ್ಟ್ ಮಾಡೋ ಧೈರ್ಯ ಬರುತ್ತೆ. ಇನ್ ಕೇಸ್ ಕಸ್ಟಮರ್ ಆದ್ರೆ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಮಷಿನ್ ತಗೊಂಡ್ರೆ ಏನೆಲ್ಲ ಫೆಸಿಲಿಟೀಸ್ ಕೊಡ್ತೀರಾ? ಸರ್ ನೋಡಿ ಸರ್, ಇಷ್ಟು ಐಟಮ್ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ 25,000 ವರ್ತ್ ಐಟಮ್ಗಳು. ಈಗ ನೋಡಿ ಬಾಬಿನ್ ವೈಂಡಿಂಗ್ ಮಿಷಿನ್ ಆಗ್ಲಿ, ಥ್ರೆಡ್, ಝರಿ, ಮತ್ತೆ ಟಿ ಶರ್ಟ್ ಫ್ರೇಮ್ ಸೆಟ್, ಮತ್ತೆ ಇದು ಟಿ ಶರ್ಟ್ ಕೂಡ ಫ್ರೇಮ್ ಮಾಡಬಹುದು. ಮತ್ತೆ ಕ್ಯಾನ್ವಾಸ್ ರೋಲ್, 1 kg UPS, ಆಮೇಲೆ ಆಲ್ಮೋಸ್ಟ್ ನೀವು ಒಂದು 30-40 ರೂಪಾಯಿ ಬೆಲೆ ಬಾಳುವಂತ ಒಂದು ಆಲ್ಬಮ್ ಬುಕ್ ಗಳಿವು. ಓಕೆ ಸರ್, ಡಿಸೈನ್ಸ್ ಬುಕ್ ಇದು. ಈ ಬುಕ್ ಇಲ್ಲ ಅಂದ್ರೆ ನೀವು ಮಷಿನ್ ತಗೊಂಡು ಏನ್ ಮಾಡಕ್ ಆಗಲ್ಲ, ಈ ಬುಕ್ ಬೇಕೇ ಬೇಕು. ಜೊತೆಗೆ ಮಿರರ್ ಶೀಟ್ ಕೂಡ ಕೊಡ್ತಾ ಇದೀವಿ. ಆಲ್ಮೋಸ್ಟ್ ಒಂದು ನೋಡಿ, ನಮ್ಮ ಜೊತೆಗೆ ನಮ್ಮ ಜೆನ್ಯೂನ್ ಕಸ್ಟಮರ್ ಗಳಿಗೆ ನಮ್ಮ ಕಂಪನಿ ಕಡೆಯಿಂದ ವಾರಂಟಿ ಕಾರ್ಡ್ ಕೂಡ ಹೌದು, ಮತ್ತೆ ನಮ್ದು ಸರ್ಟಿಫಿಕೇಟ್ ಕೂಡ ಹೌದು. ಈ ನಮ್ಮ ಒರಿಜಿನಲ್ ಕಸ್ಟಮರ್ ಮಾತ್ರ ಹತ್ರ ಇದು ಇರುತ್ತೆ, ಎಲ್ಲರ ಹತ್ರ ಇರಲ್ಲ. ಇದು ನಮ್ಮ ತ್ರಿಬುಲಾರ್ ಜೆನ್ಯೂನ್ ಕಸ್ಟಮರ್ ಹತ್ರ ಈ ವಾರಂಟಿ ಕಾರ್ಡ್ ಇರುತ್ತೆ, ಇದು ಕೂಡ ಫ್ರೀ ಆಗಿ ಕೊಡ್ತೀವಿ. ಅಂದ್ರೆ ಈ ಸರ್ಟಿಫಿಕೇಟ್ ಏನಾದ್ರು ಇತ್ತು ಅಂದ್ರೆ ಅವ್ರು ಚೆನ್ನಾಗಿ ಟ್ರೈನ್ ಅಪ್ ಆಗಿದ್ದಾರೆ ಇಲ್ಲ, ನಮ್ಮ ಕಸ್ಟಮರ್ ಅಂತ. ಓಕೆ, ನಮ್ಮ ಕಸ್ಟಮರ್ ಇದು ನಮ್ಮ ಮಷಿನ್ ತಗೊಂಡಿರೋದ್ರೆ ಈ ಸರ್ಟಿಫಿಕೇಟ್ ಇರುತ್ತೆ. ಈಗ ನೋಡಿ ಫೇಕ್ ಮಿಷಿನ್ ಮಾಡ್ತಾ ಇರ್ತಾರೆ, ಈಗ ಮೇಡಪ್ ಮಾಡ್ತಾ ಇರ್ತಾರೆ, ಆ ತರದೆಲ್ಲ ಮಿಷಿನ್ ಈಗ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ತುಂಬಾ ಮಿಷಿನ್ ಗಳ ನಮ್ದು ಸ್ಟಿಕರ್ ಹಾಕಿ ಸೇಲ್ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಜೆನ್ಯೂನ್ ಕಸ್ಟಮರ್ ಹತ್ರ ಮಾತ್ರ ಇದಿರುತ್ತೆ, ಅವ್ರಿಗೆ ಮಾತ್ರ ಇದು ಕೊಡ್ತೀವಿ. ಹಂಗಾಗಿ ಜೊತೆ 25,000 ಐಟಮ್, ಫ್ರೀ ಡೆಲಿವರಿ, 1 year ವಾರಂಟಿ, ಫ್ರೀ ಸರ್ವಿಸ್, ಫ್ರೀ ಟ್ರೈನಿಂಗ್, ಇದೆಲ್ಲ ನಮ್ಮ ತ್ರಿಬುಲಾರ್ ಮಿಷನ್, ನಮ್ಮ ತ್ರಿಬುಲಾರ್ ಎಂಬ ಸೊಲ್ಯೂಷನ್ ಮಾತ್ರ ಸಾಧ್ಯ ಸರ್. ಓಕೆ ಸರ್, ಇದು 25,000 ವರ್ತ್ ಐಟಮ್ಸ್ ಅಂತ ಹೇಳಿದ್ರೆ ಇದು ಒಂದೊಂದಿನ ಎಕ್ಸ್ಪ್ಲೇನ್ ಮಾಡಿ ಸರ್, ಯಾವ ತರ ಇದು ವರ್ಕ್ ಆಗುತ್ತೆ ಅನ್ನೋದು. ಸರ್ ಇದು ಟೂಲ್ ಬಾಕ್ಸ್ ಮಷಿನ್ ವರ್ಕ್ ಆಗುತ್ತೆ, ಮಷಿನ್ ಬಿಚ್ಚೋದಕ್ಕೆ ಮತ್ತೆ ಹಾಕೋದಕ್ಕೆ ವರ್ಕ್ ಆಗುತ್ತೆ. ಇದು ಬಾಬಿನ್ ವೈಂಡಿಂಗ್ ಮಷಿನ್, ದಾರ ಸುತ್ತೋದಕ್ಕೆ ವರ್ಕ್ ಆಗುತ್ತೆ. ಮತ್ತೆ ಇದು ಥ್ರೆಡ್, ನಿಮ್ಗೆ ಗೊತ್ತಿದೆ ಥ್ರೆಡ್, 12 ಥ್ರೆಡ್. ಓಕೆ, ಥ್ರೆಡ್ ಬಾಕ್ಸ್ 2 ಕೊಡಿ, 12 ಬರುತ್ತೆ. ಮತ್ತೆ 2 ಝರಿ ಬರುತ್ತೆ. ಇದು ಝರಿ ಯಾವ ತರ ಸರ್ ವರ್ಕ್ ಆಗೋದು? ಝರಿ ಬಂದ್ಬಿಟ್ಟು ಈಗ ಡಿಫರೆಂಟ್ ಸ್ಯಾರಿಗಳಿಗೆ ಯೂಸ್ ಮಾಡ್ತಾರೆ. ಓಕೆ, ಅದು ತುಂಬಾ ಶೈನಿಂಗ್ ಬರ್ಲಿ ಅಂದ್ಬಿಟ್ಟು ಇದು ಮಿರರ್ ಶೈನಿಂಗ್ ಯೂಸ್ ಮಾಡ್ತಾರೆ. ಹೌದು, ಇದು ಮಿರರ್ ಶೀಟ್ ಅಂತ. ಮಿರರ್ ಶೀಟ್ ಅಂದ್ರೆ ಇದು ಕೂಡ ಒಂದು ಗ್ಲಾಸ್ ಟೈಪ್ ಅಲ್ಲಿ ಎಫೆಕ್ಟ್ ಆಗುತ್ತೆ, ಇದು ಕೊಡ್ತಾರೆ. ಮತ್ತೆ ಈಗ ಆಲ್ಬಮ್ ಬುಕ್ ನೋಡಿ, ಆಲ್ಬಮ್ ಬುಕ್ ಇಷ್ಟು ಆಲ್ಬಮ್ ಬುಕ್ ಗಳಿದೆ. ಸರ್ ಇದು ಆಲ್ಬಮ್ ಬುಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಲೈಕ್ ಡಿಸೈನ್ಸ್, ಈಗ ಡಿಸೈನ್ ನೋಡಿ, ಈ ತರ ಡಿಸೈನ್ಸ್ ಇರುತ್ತೆ.
ಕಸ್ಟಮರ್ ಇದನ್ನ ಶೋ ಮಾಡ್ತಾರೆ. ಈಗ ಕಸ್ಟಮರ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೋ ಅದನ್ನ ಮಷಿನ್ ಹಾಕಿ ರನ್ ಮಾಡೋದು ಅಷ್ಟೇ. ಓಕೆ ಓಕೆ, ಅಂದ್ರೆ ಕಸ್ಟಮರ್ಗೆ ಇದು ಆಪ್ಷನ್ ತೋರಿಸಬಹುದು, ಜೊತೆಗೆ ನಾವು ಒಂದು 16 GB ಪೆನ್ ಡ್ರೈವ್ ಕೂಡ ಕೊಡ್ತೀವಿ. ಓಕೆ ಓಕೆ ಓಕೆ, ಪೆನ್ ಡ್ರೈವ್ ಇದನ್ನ ಲೋಡ್ ಮಾಡಿ ಕೊಡ್ತೀವಿ. ಡಿಸೈನ್ಸ್ ಕೂಡ ಇರುತ್ತೆ. ಡಿಸೈನ್ ಇರುತ್ತೆ. ಆ ಪೆನ್ ಡ್ರೈವ್ ಅಲ್ಲಿ ಈ ಡಿಸೈನ್ಸ್ ಅಲ್ಲಿ ಲೋಡ್ ಮಾಡಿ ಕೊಡ್ತೀವಿ. ಓಕೆ ಓಕೆ ಓಕೆ, ಇಷ್ಟು ಡಿಸೈನ್ಸ್ ಕೂಡ ಡಿಸೈನ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹೌದು. ಸರ್ ಎಷ್ಟು ನಂಬರ್ ಆಫ್ ಡಿಸೈನ್ಸ್ ಇದೆ ಸರ್ ಇದು? ಸರ್ ಟೋಟಲ್ 3000 ಡಿಸೈನ್ ಕೊಡ್ತೀವಿ ಸರ್. 3000 ಡಿಸೈನ್ ಕೊಡ್ತೀವಿ. PDF ಕೊಡ್ತೀವಿ, PDF ಲಿಂಕ್ ಕಳಿಸ್ತೀವಿ. ಜೊತೆಗೆ ಇದರಲ್ಲಿ ಆಲ್ಬಮ್ ಬುಕ್ ಅಲ್ಲಿ 1000 ಡಿಸೈನ್ ಆಲ್ಬಮ್ ಬುಕ್ ಕೊಡ್ತೀವಿ. ಮಿಕ್ಕಿದೆಲ್ಲ PDF ಅಲ್ಲಿ ಕೊಡ್ತೀವಿ. ಮತ್ತೆ ಇದು ಸರ್ ಇನ್ ಕೇಸ್ ಕಸ್ಟಮರ್ ಏನಾದ್ರು ಜಾಸ್ತಿ ಬೇಕಂದ್ರೆ ಅದನ್ನ ಕೂಡ ನೀವು ಅಮೌಂಟ್ ತಗೊಂಡು ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ. ಇದು ಟಿ ಶರ್ಟ್ ಫ್ರೇಮ್ ಸೆಟ್. ಈಗ ರೆಡಿ ಗಾರ್ಮೆಂಟ್ ಬರ್ತೀವಿ ನೋಡಿ, ಶರ್ಟ್ ಮೇಲೆ ಹಾಕೋದಕ್ಕೆ, ಲೋಗೋ ತರ ಹಾಕೋದಕ್ಕೆ. ಈಗ ಗಾರ್ಮೆಂಟ್ ರೆಡಿ ಆಗಿರುತ್ತೆ, ಅದು ರೆಡಿ ಮಾಡೋದಕ್ಕೆ ಇದೊಂದು 5 ಸೆಟ್ ಬರುತ್ತೆ. ಇದನ್ನು ಕೂಡ ನಾವು ಮಾಡಿ ಒಂದು ಟೀಮ್ ಇರುತ್ತೆ, 10 ಮೆಂಬರ್ಸ್ ಟೀಮ್ ಇರುತ್ತೆ, ಟಿ ಶರ್ಟ್ ಪ್ಲೇನ್ ಇರುತ್ತೆ, ಅದಕ್ಕೂ ಕೂಡ ಡಿಸೈನ್ ಮಾಡ್ಕೊಡ್ತೀವಿ. ಟಿ ಶರ್ಟ್ ಫ್ರೇಮ್ ಮತ್ತೆ ಸ್ಕೂಲ್ ಸೆಟ್ಗಳು, ಸ್ಕೂಲ್ ಯೂನಿಫಾರ್ಮ್ ಗಳು ಪ್ರತಿಯೊಂದು ಕೂಡ ಡಿಸೈನ್ ಮಾಡಿ ಕೊಡ್ತೀವಿ. ಮತ್ತೆ ಇದಕ್ಕೆ ಹಾಕೋದಕ್ಕೆ ಒಂದು ಕ್ಯಾನ್ವಾಸ್ ರೋಲ್. ನೋಡಿ ವೀಕ್ಷಕರೇ, ನೀವು ಇನ್ನೊಂದು ಅಬ್ಸರ್ವ್ ಮಾಡಬಹುದು. ಒಂದು ಸ್ಕೂಲ್ ಏನಾದ್ರು ನೀವು ಪರ್ಟಿಕ್ಯುಲರ್ ತಗೊಂಡ್ರೆ ಒಂದು ಸ್ಕೂಲ್ ಟಿ ಶರ್ಟ್ ಅಲ್ಲಿ, ಸ್ಕೂಲ್ ಶರ್ಟ್ ಅಲ್ಲಿ ನೋಡಿ ಸಿಂಪಲ್ ಆಗಿ ಇಲ್ಲಿ ನಮ್ಮ ಕಂಪನಿ ಲೋಗೋನೇ ಮಾಡಿದೀವಿ ನೋಡಿ. ಇದನ್ನ ಎಂಬ್ರಾಯ್ಡರಿ ಮಾಡಿರೋದು, ಇದು ರೆಡಿ ಗಾರ್ಮೆಂಟ್ ಅಲ್ಲಿ ಮಾಡಿರೋದು. ಇದಕ್ಕೆ ಮತ್ತೆ ಟಿ ಶರ್ಟ್ RRR ಅಂದ್ರೆ ರೈಟ್ ರಿಯಲ್ ರಿವಾರ್ಡ್ ಅಂತ ನೋಡಿ, ಈ ತರದ್ದು ಕೂಡ ಮಾಡಬಹುದು. ಹಂಗಾಗಿ ತುಂಬಾ ಬೆನಿಫಿಟ್ ಇದೆ ಸರ್. ನಾನು ಹೇಳ್ತಾ ನೋಡಿ, ಪ್ರತಿಯೊಂದು ಮನುಷ್ಯನಿಗೂ ದುಡಿಬೇಕು ಅನ್ನೋ ಆಸೆ ಇರುತ್ತೆ. ಯಾರಿಗೆ ನಾನು ದುಡಿಬೇಕು, ನಾನು ಓನರ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೋ ಅಂತ ನಮ್ಮ ತ್ರಿಬಲ್ ಎಂಬ್ರಾಯ್ಡರಿ ಮಿಷಿನ್ ತಗೊಂಡ್ರೆ ಯಾರ ಹತ್ರ ಹೋಗಿ ಕೈಗಟ್ಟಿ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಮತ್ತೆ ಬೇರೆ ಹತ್ರ ಹೋಗಿ 5,000 ಬಂದು ಊರ್ ಬಿಟ್ಟು ಬೆಂಗಳೂರು ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಇಟ್ಕೊಂಡು, ನಿಮ್ಮ ಜಾಗದಲ್ಲಿ ಇಟ್ಕೊಂಡು, ಎಷ್ಟು ಜಾಗ ಇರುತ್ತೋ ಅಷ್ಟರಲ್ಲಿ ಇಟ್ಕೊಂಡು ಒಂದು ಬಿಸಿನೆಸ್ ಮಾಡಬಹುದು, ಒಂದು ಒಳ್ಳೆ ಸಂಪಾದನೆ ಮಾಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ಈ ತರ ಕೂಡ ನಿಮಗೆ ಒಂದು ಆಪರ್ಚುನಿಟಿನ ನಮಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಟ್ರಿಬಲ್ ಆರ್ ಕಡೆಯಿಂದ. ಹೌದು, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಯಾವ ತರ ಪ್ಲೇಸ್ ಯಾವ ತರ ಇರಬೇಕು? ಹೌದು, ಎಲ್ಲನೇ ಸರ್. ಏನೇ ಮಾಹಿತಿ ಬೇಕಾದ್ರೂ ಕೂಡ ಕೆಳಗಡೆ ನಂಬರ್ ಬರ್ತಾರೆ, ಕಾಲ್ ಮಾಡಿ ಅವ್ರು ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಇನ್ವೆಸ್ಟ್ಮೆಂಟ್ ದೊಡ್ಡದೇ ಆಯ್ತು, ಬಟ್ ನೀವೇನಾದ್ರೂ ಈ ಒಂದು ಸ್ಕಿಲ್ ನ ಪರ್ಟಿಕ್ಯುಲರ್ ಆಗಿ ಟೈಮ್ ಕೊಟ್ಟು ಕಲ್ತ್ರಿ ಅಂತಂದ್ರೆ ಆರಾಮಾಗಿ ನೀವು ಈ ಒಂದು ಬಿಸ್ನೆಸ್ ನ ಲಾಂಗ್ ಟರ್ಮ್ ಆಗಿ ಆರಾಮಾಗಿ ರನ್ ಮಾಡ್ಬೋದು. ಆರಾಮಾಗಿ ನೀವು ಇದನ್ನ ಸಕ್ಸಸ್ ಆಗ್ಬೋದು, ಮತ್ತೆ ಓನರ್ ಕೂಡ ನೀವೇ ಆಗ್ಬೋದು. ಇದೇ ತರ ವಿಡಿಯೋಸ್ ನಾನು ನಿಮಗೆ ತಗೊಂಡ್ಬರ್ತೇನೆ ಇರ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬೈ ಬೈ.